ಸ್ನೇಹಿತರೆ. 4 ಗಂಟೆ ರಾತ್ರಿ, ಬೆಳಿಗ್ಗೆ ರಾತ್ರಿ ಅನ್ನೋಕ್ಕಿಂತ ಮುಂಜಾನೆ 4 ಗಂಟೆ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ ಮೊದಲನೇ ಡ್ಯೂಟಿ 4 ಗಂಟೆಗೆ ಬಿದ್ದೈತೆ. ಪಿಕಪ್ ಮಾಡೋಕೆ ಹೋಗ್ತಾಯಿದ್ದೀನಿ. ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೇ 3 ಸರಿಯಾಗಿ ನಡೀಲಿಲ್ಲ. ಅಟ್ಲೀಸ್ಟ್ ಇದು ಡೇ 4 ಇದಾದರೂ ಚೆನ್ನಾಗಿ ಒಂದು ಸ್ವಲ್ಪ ಡ್ಯೂಟಿ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು 450 ಮೀಟ್ರ್ ಐತೆ ಪಿಕಪ್ಪು. ಹೋಗ್ತಾ ಇದ್ದೀನಿ. ನೀವೇನಾದರೂ ಆಟೋ ಡ್ರೈವರ್ ಆಗಿದ್ದು ಈ ವಿಡಿಯೋ ನೋಡ್ತಾಯಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ 3 ಚಕ್ರದಲ್ಲೂ ಏರ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪೆಟ್ರೋಲ್ನಲ್ಲೇ ಮಿನಿಮಮ್ ಅಂದರೂ 1-1.5 ಕಿಲೋಮೀಟ್ರ್ ಗಾಡಿ ಓಡಿಸಿ ಆಮೇಲೆ CNG ಹಾಕೊಳ್ಳಿ. ಏನಕ್ಕಪ್ಪ ಹಂಗೆ ಹೇಳ್ತೀಯಾ, ನಾವು ಬೆಳಿಗ್ಗೆ CNG ಸೆಟ್ ಮಾಡ್ತೀವಿ, ಏನೋ ತೊಂದರೆ ಇಲ್ಲ ಅಂತ ನೀವು ಹೋಗ್ಬೋದು. ಬಟ್ಟು CNGಲಿ ಬೆಂಕಿ ಪವರ್ ಕಡಿಮೆ ಇರ್ತದೆ, ಪೆಟ್ರೋಲ್ ಜಾಸ್ತಿ ಇರುತ್ತೆ. ಅದಕ್ಕೆ ಪೆಟ್ರೋಲ್ ಪಿಕಪ್ ಜಾಸ್ತಿ ಬರ್ತದೆ. ಸೊ ಬೆಳಿಗ್ಗೆ ಬಂದು ಅದು ಯೂಸ್ ಮಾಡಿದ್ರೆ ಇಂಜಿನ್ ಬಾಳಿಕೆ ಬರುತ್ತೆ. ಕಸ್ಟಮರ್ ರೆಡಿ ಅವರೇ ಪಿಕಪ್ ಲೊಕೇಶನ್ ಹತ್ರ. ಪಿಕಪ್ ಮಾಡೋದಷ್ಟೇ ಬಾಕಿ. ಅದೇ ಇದು ಇವತ್ತಿನ ಮೊದಲನೇ ರೈಡು. ಜಾಲಹಳ್ಳಿ ಕ್ರಾಸ್ಗೆ ಜಾಲಿಯಾಗಿ ಜಾಲಹಳ್ಳಿ ಕ್ರಾಸ್ಗೆ ಹೋಗೋಣ ಬನ್ನಿ. ಅಥವಾ ನೀವೇನಾದರೂ ಪ್ಯಾಸೆಂಜರ್ ಈ ವಿಡಿಯೋ ನೋಡ್ತಾ ಇದ್ದರೆ, ನೀವು ಗಾಡಿ ಹತ್ತೋಕ್ಕಿಂತ ಮುಂಚೆ ಅದರಲ್ಲೂ ಲೇಟ್ ನೈಟ್ ಟೈಮಲ್ಲಿ ನೀವು ಗಾಡಿ ನಂಬರ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡ ಮೇಲೇ ಗಾಡಿ ಹತ್ತಿ. ಏನಕ್ಕೆ ಅಂತಂದರೆ, ಈ ಗಾಡಿ ನಂಬರ್ ಬೇರೆ ಇದ್ದರೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ಅದು ಪ್ರಯೋಜನ ಆಗೋಲ್ಲ. ಅವ್ರನ್ನ ಹುಡ್ಕೋದು ತುಂಬ ರಿಸ್ಕ್ ಆಗುತ್ತೆ. ಸೊ ಗಾಡಿ ನಂಬರ್ ಕರೆಕ್ಟಾಗಿದೆ ಅಂದರೆ ಅವನು ಒಳ್ಳೆ ಡ್ರೈವರ್, ಕರೆಕ್ಟಾಗಿ ಡ್ಯೂಟಿ ಮಾಡ್ತಾನೆ ಅಂತ ನೋಡ್ಕೊಂಡು ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಜಾಲಹಳ್ಳಿ ಕ್ರಾಸಲ್ಲಿ ಯಾವ ಡ್ಯೂಟಿನೂ ಬೀಳಿಲ್ಲ. ಸೊ ಇಲ್ಲಿ ಕಾಯೋದು ಸುಮ್ಮನೆ ವೇಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಗೊರಗುಂಟೆಪಾಳ್ಯಕ್ಕೆ ಹೋದೆ. ಗೊರಗುಂಟೆಪಾಳ್ಯದಲ್ಲಿ ಒಂದು ಅರ್ಧ ಗಂಟೆ ಕಾದ್ಮೇಲೆ ಅಲ್ಲಿಂದ ಒಂದು ನಾಗರಬಾವಿ ಡ್ಯೂಟಿ ಬಿಟ್ಟು ಆ ಡ್ಯೂಟಿನ ಪಿಕಪ್ ಮಾಡಿಕೊಂಡು ನಾಗರಬಾವಿಗೆ ಹೊರಟೆ. ಸೊ ನಾನು ನಿಮಗೆ ಇಲ್ಲಿ ಹೇಳುವಂಥ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ನಿಮಗೆ ನಿದ್ದೆ ಬಂದುಬಿಟ್ರೆ ದಯವಿಟ್ಟು ಯಾರೂ ಡ್ಯೂಟಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮೊಬ್ಬರಿಂದ ಇನ್ನೊಬ್ಬರು ಜೀವನ ಹಾಳಾಗ್ಬಿಡುತ್ತೆ. ಸೊ ಸ್ವಲ್ಪ ಒಂದು ಅರ್ಧ ಗಂಟೆನಾದರೂ ಎಲ್ಲರೂ ಸೈಡಲ್ಲಿ ಹಾಕಿ ಮಲಿಕೊಂಬಿಡಿ. ಅಂದರೆ ಆಟೋದವರೇ ಅಂತಲ್ಲ, ಯಾರೇ ಆದರೂ ಅಷ್ಟೇ, ಡ್ರೈವರ್ಗಳಿಗೆ ನಾನು ಹೇಳ್ತಿರೋದು. ಆಮೇಲೆ ಯಾರಾದರೂ ಹಿಂದುಗಡೆಯಿಂದ ಆರೋದು ನೋಡಿದ್ರೆ ಅವ್ರಿಗೆ ದಾರಿ ಕೊಡದಿರೋ ಆಟಾಡ್ಸೋಕೆ ಹೋಗಬೇಡಿ. ಅದು ಯಾರೇ ಆಗಿರಲಿ, ಅದು ಏನಾದ್ರು ಎಮರ್ಜೆನ್ಸಿ ಇರ್ಬೋದು, ಅವ್ರಿಗೆ ದಾರಿ ಬಿಟ್ಬಿಡಿ. ಅದರಿಂದ ಏನೂ ಆಗೋಲ್ಲ. ಇವಾಗ ನಾವು ಹೋಗಲ್ಲ ಅಂದಾಗ ಇನ್ನೊಬ್ಬರು ಹೋಗೋದು ದಾರಿ ಮಾಡಿಕೊಡ್ಬೇಕು ತಾನೆ, ಅದು ನಮ್ಮ ಕರ್ತವ್ಯ. ಮುಗೀತು. ಅವ್ರಿಗೆ ದಾರಿ ಕೊಟ್ಟರೆ ಅವ್ರ ಪಡ್ಗೆ ಅವ್ರು ಹೋಗ್ತಾರೆ, ನಮ್ಮ ಪಡ್ಗೆ ನಾವು ಹೋಗ್ಬೋದು. ಇಷ್ಟೇ ನಾನು ಹೇಳಕ್ಕೆ ಬಯಸಿದೆ. ಯಾಕಂದರೆ ಸಣ್ಣ ಪುಟ್ಟ ಬರೀ ಹಾರ ನೋಡಿಯೋ ಒಂದು ಸಣ್ಣ ಪುಟ್ಟ ವಿಚಾರದಿಂದನೂ ಕೂಡ ಜಗಳಗಳಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ದಿನ. ಅದಕ್ಕೋಸ್ಕರ ಹೇಳೋದು. ಸೊ ಹಾರ ನೋಡಿದ್ರೆ ದಾರಿ ಬಿಟ್ಬಿಡಿ. ಆಮೇಲೆ ನೀವು ಅಷ್ಟೇ ಜಾಸ್ತಿ ಹಾರ ಹೊಡೆದು ಹಿಂಸೆ ಕೊಡೋಕೆ ಹೋಗ್ಬೇಡಿ. ಎಂಥವ್ರಿಗೆ ಆದ್ರೂ ಕೋಪ ಬಂದ್ಬಿಡ್ತದೆ. ಯಾಕಂದರೆ ಉಪ್ಪು ಖಾರ ತಿನ್ನಬೇಡಿ. BP ಕಾಮನ್ ಆಗಿ ಎಲ್ರಿಗೂ ಏರೇ ಇರುತ್ತೆ. ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ 1 ಅವರ್ವರೆಗೂ ಯಾವ ಡ್ಯೂಟಿನೂ ಬೀಳಲಿಲ್ಲ. ಟೀ ಕಾಫಿ ಕುಡ್ಕೊಂಡು 1 ಅವರ್ ಹೆಂಗೋ ಟೈಮ್ ಪಾಸ್ ಮಾಡಿದೆ. ಏನಕ್ಕೆ ಅಂದರೆ ಬೆಳಗಿನ ಜಾವ ಡ್ಯೂಟಿಗಳು ಕಡಿಮೆ ಇರ್ತದೆ. ಆಮೇಲೆ ಬರೋ ಡ್ಯೂಟಿನೂ ಅಂದರೆ ಜಾಸ್ತಿ ಜನ ಇರ್ತಾರಲ್ಲ, ಯಾರೊಬ್ಬರು ಹೊಡ್ಕೊಂಡ್ಬಿಡ್ತಾರೆ ಹತ್ತಿರದವರು. ಸೊ ನಮಗೆ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ, ಕಾಯಬೇಕು. ಸತತವಾಗಿ 1 ಗಂಟೆಗಳ ಕಾಲಹರಣದ ನಂತರ ನಮಗೆ ಇನ್ನೊಂದು ಡ್ಯೂಟಿ ಬಿಡುತ್ತೆ. ಅದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಸೊ ಅದನ್ನು ಪಿಕಪ್ ಮಾಡೋಕ್ಕೆ ಹೊರಡ್ತೀನಿ ಇಮಿಡಿಯೇಟು. ಅದರಲ್ಲೂ ಬೆಳಿಗ್ಗೆ ಹೊತ್ತಂತೂ ಡ್ಯೂಟಿ ಬಿದ್ದ ತಕ್ಷಣ ಬೇಗ ಹೋಗಬೇಕು. ಏನಕ್ಕೆಂದರೆ ಬಸ್ಸು ಅಥವಾ ಟ್ರೈನ್ಗೆ ಹೋಗೋಕ್ಕಂತಲೇ ಆಟೋನ ಬುಕ್ ಮಾಡೋದು. ಸೊ ಅವ್ರಿಗೆ ಟೈಮ್ ವೇಸ್ಟ್ ಮಾಡಬಾರ್ದು, ಬೇಗ ಹೋಗಿ ಪಿಕಪ್ ಮಾಡಬೇಕು. ಸೊ ಇನ್ ಬ್ಯಾಂಗ್ಳೂರ್ there is an area called Majestic. So you just go there and you enjoy like. ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬ್ಯಾಕ್ ಗೇಟ್ಗಂತೂ ಆಲ್ಮೋಸ್ಟು ಯೂನಿಫಾರ್ಮ್ ಇಲ್ಲದೆ ಯಾವ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲದೆ ಅಂತೂ ಹೋಗಲೇಬೇಡಿ. ಅತಿ ಹೆಚ್ಚು ಪೊಲೀಸ್ನವರು ಇಟ್ಕೊಳ್ಳೋದಿದ್ದೇನೆ. ಅದು ಕ್ಯಾಬ್ ಆಗಿರಲಿ, ಆಟೋ ಆಗಿರಲಿ, ಅಥವಾ ಏನೇ ಆಗಿರಲಿ, ಹೆಲ್ಮೆಟ್ ಇಲ್ಲ ಅಂದ್ರೂ ಕೂಡ ಟೂ ವೀಲರ್ನೂ ಕೂಡ ಬಿಡೋಲ್ಲ. ಸೊ ಡಾಕ್ಯುಮೆಂಟ್ಸ್ ಎಲ್ಲದೂ ಇರಲಿ. ಆಮೇಲೆ ಅಲ್ಲಿ ನಿಮಗೆ ಡ್ರಾಪ್ ಮಾಡಿದ್ಮೇಲೆ ನಿಮ್ಮ ಕಸ್ಟಮರ್ ಅಥವಾ ಇನ್ನೊಬ್ಬರು ನೀವು ಡ್ರಾಪ್ ಮಾಡಿದ್ಮೇಲೆ ಇಮಿಡಿಯೇಟ್ ಅಲ್ಲಿಂದ ಗಾಡಿ ತೆಗಿಬೇಕು. ಇಲ್ಲ ಅಂತಾರೆ ಅದಕ್ಕೂ ಕೂಡ ಹಿಂದ್ಗಡೆಯಿಂದ ಫೋಟೋ ಹೊಡೆದ್ಬಿಟ್ಟು ಮುಂದೆ ಬಂದು ಗಾಡಿ ತೆಗಿ ಅಂತಾರೆ. ಆಮೇಲೆ ಫೈನ್ ಹಾಕ್ಬಿಡ್ತಾರೆ. ಸೊ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿ ಡ್ರಾಪ್ ಆಯ್ತಿದ್ದಂಗೆ ಓಡ್ತಾ ಇರಿ ಅಷ್ಟೇ. ಈ ಕಸ್ಟಮರ್ನ ಡ್ರಾಪ್ ಮಾಡಾದ್ಮೇಲೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ರೌಂಡ್ ನೋಡ್ಕೊಂಡ್ಬಂದೆ. ಅಲ್ಲೆಲ್ಲೂ ಡ್ಯೂಟಿ ಬೀಳಿಲ್ಲ. ಸೊ ಫ್ರಂಟ್ ಗೇಟಿಗೆ ಬಂದೆ, ಅಲ್ಲೊಂದು ಡ್ಯೂಟಿ ಬೀಳಿತು. ಅದನ್ನು ಪಿಕಪ್ ಮಾಡೋಕ್ಕೆ ಅಂತೇಳಿ ಕಸ್ಟಮರ್ಗೆ ಫೋನ್ ಮಾಡಿದೆ. ಅದು ಅವ್ರ ಮಕ್ಕಳು ಬುಕ್ ಮಾಡಿರೋದು, ಇವರು ಫ್ರಂಟ್ ಗೇಟಲ್ಲಿ ಇದ್ದೀನಿ ಅಂತ ಹೇಳಿದರು. ಸೊ ಅವ್ರಿಗೆ ನಾನು ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಕೇಳಿದೆ. ಅವರು ಕನ್ನಡ ಫ್ಲ್ಯಾಗ್ ಇದೆ ಅಂತ ಹೇಳಿದ್ರು.
ಸೊ ನೀವು ಅಷ್ಟೇ ಏನಾದರೂ ಪಿಕಪ್ ಮಾಡಬೇಕು ಅಂದರೆ ಸುಮ್ಮನೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅವ್ರಿಗೆ ಹೇಳಿ ಒಳಗಡೆ ಎಂಟ್ರಿ ಇರೋಲ್ಲ, ಮೇನ್ ಗೇಟ್ ಹತ್ರ ಈಚೆ ಬರಬೇಕು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಕೇಳ್ಕೊಂಡು ಅವ್ರನ್ನ ಪಿಕಪ್ ಮಾಡ್ಕೊಳ್ಳಿ. ಅದರಲ್ಲೂ ಕರ್ನಾಟಕ ಫ್ಲಾಗ್ ಅಂತೂ ಎದ್ದು ಕಾಣುತ್ತೆ. ಸೊ ಅವ್ರಿಗೆ ಅದನ್ನು ಡೈರೆಕ್ಷನ್ ಮಾಡಿ, ಇಲ್ಲಿ ಬಂದರೆ ಪಿಕಪ್ ಮಾಡ್ಕೋಬೋದು. ಅಲ್ಲಿ ಪೊಲೀಸ್ನವರು ಬಂದು ಜಾಸ್ತಿ ಹಿಂಸೆ ಕೊಡಲ್ಲ ತೆಗಿ ಅಂತ. ಸೊ ಅಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ಪಿಕಪ್ ಮಾಡ್ಕೊಂಡು OTP ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಒಳ್ಳೆ ಕಸ್ಟಮರು, ಜಾಲಿಯಾಗಿ ಮಾತಾಡ್ಕೊಂಡು ಬಂದು ರೈಡ್ ಮಾಡಿದ್ದೆ ಗೊತ್ತಾಗಿಲ್ಲ. ಅದ್ರಲ್ಲಿ ಕನ್ನಡದವ್ರು ಸಿಕ್ಬಿಟ್ರಂತೂ ನನಗೆ ಕೇಳೋಂಗೆ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಕನ್ನಡದವ್ರು ಸಿಗೋದು ತುಂಬ ರೇರು. ಅವ್ರಿಗೂ ತುಂಬ ಖುಷಿ ಆಯಿತು. ನೀವು ಅವ್ರು ದುಡ್ಡು ಕೊಡ್ಬೇಕಾದ್ರೆ ಅವ್ರ ಮುಖನೇ ನೋಡ್ಬೋದು, ನಗುನ. ತುಂಬ ಸಂತೋಷವಾಗಿದ್ದು. ನಾನು ದುಡ್ದಿರೋ ದುಡ್ಡನ್ನೇ ಕೊಟ್ಟರು ಆ ಸಂತೋಷ ಇತ್ತಲ್ಲ ಅವ್ರ ಮುಖದಲ್ಲಿ, ಅದು ನನಗೆ ತುಂಬ ಇಷ್ಟ. ಇವ್ರನ್ನ ಡ್ರಾಪ್ ಮಾಡಾದ್ಮೇಲೆ ನನ್ನ ಪಯಣ ಲಾಲ್ಬಾಗ್ ಸರ್ಕಲ್ ಕಡೆಗೆ ನನಗೆ ಮರ್ತೋಯ್ತು. ಎಷ್ಟೊತ್ತಲ್ಲಿ ಅಲ್ಲಿ ಡ್ಯೂಟಿ ಬಿಡಲ್ಲ ಅಂತೇಳಿ, ಯಾಕಂದರೆ ಯಾರು ಅಲ್ಲಿಗಿನ್ನೂ ಬಂದೇ ಇರಲ್ವಲ್ಲ. ಮೇಯ್ನ್ ಸರ್ಕಲ್ಗಳ ಹತ್ರ ಹೋಗೋಗಿ ನಿಂತ್ಕೊಂಡು ಅಭ್ಯಾಸ ಅಲ್ವಾ. ನಾನೇನು ಮಾಡಿದೆ, ಅಲ್ಲಿ ತಗೊಂಡೋಗ್ಬಿಟ್ಟು ಗಾಡಿ ಹಾಕೊಂಡು ನಿಂತ್ಕೊಂಡೆ. 1 ಅವರ್ ಆಯಿತು, 1 ಅವರ್ ಆಯಿತು, ಡ್ಯೂಟಿನೇ ಬಿಡಲಿಲ್ಲ. ನನಗದು ಫ್ಲಾಶೇ ಆಗಿಲ್ಲ. ಆಮೇಲೆ ನೆನಪಾಯಿತು, ಶೆಟ್ ಇಲ್ಲಿಗೆ ಬರೀ ಬರೋದ ವಿಸಿಟಿಂಗ್ ಪ್ಯಾಸೆಂಜರ್ಗಳೇ ಜಾಸ್ತಿ ಅಲ್ವಾ, ಬುಕ್ಕಿಂಗ್ ಕಮ್ಮಿ ಅಂತ ಅಂದ್ಬಿಟ್ಟು ತಿರ್ಗಾ ಅಲ್ಲಿಂದ ನಾನು ಚಾಮರಾಜಪೇಟೆ ಕಡೆ ಚಾಮರಾಜಪೇಟೆಲ್ಲೂ ಬಿಡಲಿಲ್ಲ. ಅಲ್ಲಿಂದ ಬಸವನಗುಡಿಗೆ ಬಂದೆ. ಬಸವನಗುಡಿಲಿ ಒಂದು ಅರ್ಧ ಗಂಟೆ ಕಾದ್ಮೇಲೆ ಒಂದು ಡ್ಯೂಟಿ. ಬಸವೇಶ್ವರ ನಗರ ಬಿದ್ದೈತೆ. ನಮ್ಮ ಮನೆ ಹತ್ರನೇ ಅನ್ಸುತ್ತೆ ಆಲ್ಮೋಸ್ಟ್. ಬಸವೇಶ್ವರ ನಗರ ಅಂದರೆ ನಮ್ಮ ಮನೆ ಹತ್ರನೇ, ನಮ್ಮ ಬರದೇರೆ. ಹಾಗಾಗಿ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಸರಿ ಹೋಗುತ್ತೆ ತಂದ್ಕೊಂಡಿದ್ದೀನಿ ಮನೆಗೆ ಹೋಗಿ. ಕಸ್ಟಮರ್ ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಬಸವೇಶ್ವರ ನಗರ 6:30 ಡ್ಯೂಟಿ ಬಿದ್ದೈತಿ. ಇಷ್ಟೊತ್ತವರೆಗೂ ಡ್ಯೂಟಿ ಯಾವುದೂ ಬಿದ್ದಿರಲಿಲ್ಲ. ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೋಡಬೇಕು ಕಸ್ಟಮರ್ಸ್ ಕ್ಯಾನ್ಸಲ್ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಏನಂದರೆ ನಿನ್ನೆ ಮೊನ್ನೆದು ವಿಡಿಯೋ ಹಾಕಿದ್ದೀರಲ್ಲ, ಅದರಲ್ಲಿ ನೀವು ನೋಡ್ಬೋದು ಬರೀ ಕ್ಯಾನ್ಸಲೇಷನ್. ಮನೆ ಹತ್ರಕ್ಕೆ ಹೋಗು, ರೀಚ್ ಕೊಡು, 10 ನಿಮಿಷ ಕಾಯಿ, ಕ್ಯಾನ್ಸಲ್. ಹೋಗು ಕಾಯಿ 10 ನಿಮಿಷ, ಅದಾದ್ಮೇಲೆ ಕ್ಯಾನ್ಸಲ್. ಈ ಕ್ಯಾನ್ಸಲೇಷನ್ ನೋಡಿ ನೋಡಿ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಯಾವ್ದಾರ ಒಂದು ಡ್ಯೂಟಿ ಬಸ್ ಅಂದ್ರೆ ನಂಬಿಕೆನೇ ಹೊಟ್ಟೋಗ್ಬಿಟ್ಟೈತಿ. ಹೋಗಿ ಕಸ್ಟಮರ್ನ ನೋಡಿ ಪಿಕಪ್ ಮಾಡೋವರೆಗೂ ಗ್ಯಾರಂಟಿ ಇಲ್ಲ. ಕಸ್ಟಮರು ಬರ್ತಾಯಿದ್ದೀನಿ ಅಂತ ಹೇಳೋದ ಮೇಲೆ 15 ನಿಮಿಷ ಕಾಯಿಸಿದ್ರು. ಬರ್ತಾರೆ 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 ಅಂತ ಕಾದು 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 ಬೇಸತ್ತೋಗಿತ್ತು, ಬರ್ತಾರ ಇಲ್ವಾ ಅಂತ. ಏನಂದರೆ ಬೆಳಿಗ್ಗೆ ಪಾಪ ಫೋನ್ ಮಾಡಿ ಹಿಂಸೆನೂ ಕೊಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ, ಬರಲಿ ಅದೆಷ್ಟು ಹೊತ್ತು ಬರ್ತಾರೋ ನೋಡೋಣ ಅಂದ್ಕೊಂಡು. ಕಾದು 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 ಸಾಕಾಗೋಯ್ತು. ಈಗ ಬರ್ತಾರೆ ಆಗ ಬರ್ತಾರೆ ಅಂದ್ಕೊಂಡು. ಈ ಪ್ರೀತಿ ಏಕ ಭೂಮಿಲಿದೆ ಫಿಲಮಲ್ಲಿ ಪ್ರೇಮಳು ಡೈಲಾಗೇ ನೆನಪು ಬಂದ್ಬಿಡ್ತು ನನಗೆ. ಆ ರೇಂಜು ಕಾಯಿಸ್ಬಿಟ್ರು. ಬಟ್ ಏನಪ್ಪ ಅಂದರೆ ಫೋನ್ ರಿಸೀವ್ ಮಾಡಿ ಬರ್ತೀನಿ ಅಂತ ಹೇಳಿದ್ರಲ್ವಾ, ಈಗ ಅವ್ರು ಫೋನ್ ಎತ್ತಾ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೊಟ್ಟೋಗ್ಬೋದು. ಬರ್ತೀನಿ ಅಂತ ಹೇಳೋದ್ಮೇಲೆ ಕಾಯಬೇಕು ಅಂದ್ಬಿಟ್ಟು ಕಾಯ್ಕೊಂಡು. ಹಿಂಗೆ ಕಾಯ್ದು ಅಂದರೆ ತುಂಬ ಕಷ್ಟನಪ್ಪ. ಕಾಯ್ದೆ ಯಾವುದು ಸಿಗಲ್ಲ. ಹಾಂ ಹೌದಲ್ಲ. ಬೆಳಿಗ್ಗೆ ಬೇಗ ಎದ್ದು ಬಂದಿದ್ದರಿಂದ ಸಿಕ್ಕಾಬಟ್ಟೆ ನಿದ್ದೆ ಹಿಡಿತಾ ಇತ್ತು. ಎಷ್ಟೊತ್ತು ಡ್ರಾಪ್ ಮಾಡ್ತೀನಪ್ಪ, ಎಷ್ಟೊತ್ತಿಗೆ ಬಸವೇಶ್ವರ ನಗರ ಬರುತ್ತಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಯಾವತ್ತೂ ಹಿಂಗಾಗಿರಲಿಲ್ಲ. ಬೆಳಿಗ್ಗೆ ಬೇಗ ಇದ್ದಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ. ನಿದ್ದೆನ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡೋಗೋರನ್ನ ಡ್ರಾಪ್ ಮಾಡಿದೆ. ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ಇದು ನನ್ನ ಡೈಲಿ ರೂಟೀನು. ಮನೆಗೆ ನಾನು ಯಾವಾಗ ಹೋದ್ರೂ ಗ್ಯಾಸ್ ಹಾಕ್ಕೊಂಡೆ ಮನೆಗೆ ಹೋಗೋದು. ಯಾಕಂದರೆ ನೆಕ್ಸ್ಟ್ ಡ್ಯೂಟಿ ಬಿದ್ದರೆ ಮನೆ ತಗೊಂಡ್ರೆ ಡೈರೆಕ್ಟಾಗಿ ಎತ್ಕೊಂಡು ಹೋಗೋದಿಲ್ಲ ಅನ್ನೋ ಒಂದು ಇದರಿಂದ ಅಷ್ಟೇ. ಬಂದರೆ ಕ್ಯೂ ಜಾಸ್ತಿ ಇತ್ತು, ಕಾಯ್ದು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು CNG ಹಾಕ್ಸ್ಕೊಂಡು ಆಮೇಲೆ ನಾಷ್ಟ ಮಾಡೋದು.
ಮಧ್ಯಾಹ್ನ 12:25 ಆಲ್ಮೋಸ್ಟು ಬೆಳಿಗ್ಗೆ 8:30 ಕ್ಲಾಸ್ ಡ್ಯೂಟಿ ಮಾಡಿತ್ತು ಅಂತ ಅನ್ಕೊಂತೀನಿ. ನಾನು ಯಾವಾಗ ನಾಷ್ಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ದು. 11 ಗಂಟೆಗೆ 10:30 ಸ್ಟಾರ್ಟ್ ಮಾಡಿರೋದು. 11 ಗಂಟೆ ಸುದ್ರ ಅನ್ಕೊಳ್ಳಿ. 12:30 ಗಂಟೆ ಯಾವ ಡ್ಯೂಟಿನೂ ಬಿದ್ದಿಲ್ಲ. ಈಗ ಒಂದು 5 ನಿಮಿಷ ಹಿಂದೆ ಒಂದು ಡ್ಯೂಟಿ ಬಿದ್ದಿತ್ತು. ಪಿಕಪ್ ಮಾಡೋಕ್ಕೆ ಹೋದರೆ ಲೊಕೇಶನ್ ಹತ್ರಕ್ಕೆ ಹೋಗಿ ರೀಚ್ ಕೊಟ್ಟ ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಈಗ ಇನ್ನೊಂದು ಡ್ಯೂಟಿ ಬಿದ್ದಿದ್ದೆ, ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಸ್ಟಮರ್ನ ಪಿಕಪ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಬೇಕು. ಒಂದು ಏನಂದರೆ ಈ ಕಡೆ ಸೈಡಲ್ಲಿ ಲಗ್ಗೆರೆ ಸೈಡಲ್ಲಿ ಸಿಕ್ಕಾಬಿಟ್ಟೆ ಆಟೋಗಳಾಗ್ಬಿಟ್ಟವ. ಏನು ಮಾಡ್ತಾರೆ, 2-3 ಬುಕ್ ಮಾಡ್ತಾರೆ. ಒಂದರ ಯಾವ್ದು ಬೇಗ ಬರುತ್ತೆ ಫಾಸ್ಟ್ ಹತ್ರದಲ್ಲಿ ಇದ್ದವ್ರು ಬೇಗ ಹೋಗ್ತಾರೆ. ಅವ್ರು ಹತ್ಕೊಂಡು ಮಿಕ್ಕದ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಂತಂದರೆ ಕ್ಯಾನ್ಸಲು ಮಾಡಲ್ಲ, ಫೋನು ಎತ್ತಲ್ಲ. ಆ ಥರ ಅಂದರೆ ಇವ್ರಿಗೆ ಹೆಂಗಾಗ್ಬಿಡ್ತು ಅಂದರೆ, ಈಗ ತಟ್ಟೆಗೆ 3 ಟೈಪ್ ಅನ್ನ ಹಾಕಿದಾಗ ಏನು ಮಾಡ್ತಾರೆ ಹೇಳ್ರಿ, ಅವ್ರಿಗೆ ಇಷ್ಟಾಗಿ ತಿಂತಾರೆ, ಇನ್ನು ಬಿಟ್ಬಿಡ್ತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳೋದು ಆಟೋ ಡ್ರೈವರ್ಗಳಿಗೆ ಎಲ್ಲ ಸೇರಿ ಒಂದು ಆ್ಯಪನ್ನು ಮಾಡ್ಕೊಳ್ಳೋಣ, ಒಂದರಲ್ಲಿ ಡ್ಯೂಟಿ ಮಾಡೋಣ. ಮೀಟ್ರ್ ಬಾಡಿಗೆ ಹೊಡೆಯೋದ್ರಲ್ಲಿ ನಗರ ಮೀಟ್ರ್ ಹಾಕಿ ಬಂದೈತಲ್ಲ ಅಂತ ಕೇಳಲ್ಲ. ಒಂದು ನಿಮಿಷ, ಇನ್ನೊಬ್ರು ಬರ್ತಾರೆ. ಇವ್ರನ್ನ ಡ್ರಾಪ್ ಮಾಡಿ ಒಂದು ಅರ್ಧ ಗಂಟೆ ಕಾಯಬೇಕಾಯಿತು. ಯಾವ ಡ್ಯೂಟಿನೂ ಬೀಳಲಿಲ್ಲ. ಅರ್ಧ ಗಂಟೆ ಆದಮೇಲೆ ಒಂದು ಉಲ್ಲಾಳ ಬೀಳ್ತು. ಉಲ್ಲಾಳ ಬಿದ್ದರೆ ಯಾರು ಬಿಡ್ತಾರೆ ಹೇಳಿ? ಆಟೋ ಡ್ರೈವರ್ಗಳಂತೂ 100% ಬಿಡಲ್ಲ, ಎತ್ಕೊಂಡು ಅಂದ್ಬಿಟ್ಟೆ. ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಯಾವ ಡ್ಯೂಟಿನೂ ಬೀಳಲಿಲ್ಲ. ಎಷ್ಟೊಂದು ಜನ ಹೇಳ್ತಿರ್ತಾರೆ ಉಲ್ಲಾಳಕ್ಕೆ ಹೋದ್ರೆ ಡ್ಯೂಟಿ ಬೀಳಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ಸಿಕ್ಕಿರೋ ಲಾಂಗ್ ಮಾಡೋದನ್ನ ಬಿಡೋಕ್ಕಾಗಲ್ಲ. ಹಂಗಾಗಿ ಪಿಕಪ್ ಮಾಡ್ಕೊಂಡು ಹೋದೆ. ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಯಾವ ಡ್ಯೂಟಿನೂ ಬೀಳಲಿಲ್ಲ, ಸೀದಾ ಮನೆ ಕಡೆಗೆ ಹೋದೆ ಅಷ್ಟೇ. ಇವತ್ತಿಂದು ಮುಗೀತು ಫ್ರೆಂಡ್ಸ್.